ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಂಡ್ಯ ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ಇದೀಗ ಮತ್ತಷ್ಟು ಬಿರುಕಾಗಿದೆ. ಸ್ಥಳೀಯ ಚುನಾವಣೆ ಘೋಷಣೆಗೂ ಮುನ್ನ ಬಿಕ್ಕಟ್ಟು ಎದುರಾಗಿದೆ. ಹಾಗಾದ್ರೆ ಮುರಿದು ಬೀಳುತ್ತಾ ತೆನಿ ಕಮಲದ ದೋಸ್ತಿ ಅನ್ನುವಂತ ಪ್ರಶ್ನೆಗಳು ಮುನ್ನೆಲೆಗೆ ಬರ್ತಾ ಇದೆ. ಜೆಡಿಎಸ್ಗೆ ಡಿಚ್ಚಿ ಹೊಡೆಯೋದಕ್ಕೆ ಕೇಸರಿ ಬ್ರಿಗೇಡ್ ಸಿದ್ಧವಾಗ್ತಾ ಇದೆ. ಜೆಡಿಎಸ್ಗೆ ಡಿಚ್ಚಿಯನ್ನ ಹೊಡೆಯೋದಕ್ಕೆ ಕೇಸರಿ ಬ್ರಿಗೇಡ್ ಪ್ಲಾನ್ ಮಾಡಿದಂತೆ ಕಾಣಿಸ್ತಾ ಇದೆ. ಸ್ವತಂತ್ರ ಸ್ಪರ್ಧೆಗೆ ಸಜ್ಜಾಗುವುದಕ್ಕೆ ಮಂಡ್ಯದಲ್ಲಿ ಹೈ ಸಭೆಗೆ ತಯಾರಿಗಳಾಗಿದೆ. ಮೈತ್ರಿ ಬಗ್ಗೆ ಬಿಜೆಪಿ ಮುಖಂಡರಲ್ಲಿಯೇ ತೀವ್ರ ಅಸಮಾಧಾನ ಇದೆ. ಬೆಂಗಳೂರಿನಲ್ಲಿ ನಡೆದಂತ ಬಿಜೆಪಿಯ ಸಭೆಯ ಬಳಿಕ ಮತ್ತೊಂದು ಮಹತ್ವದ ಸಭೆಯನ್ನ ಮಾಡುವುದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ಒಂದು ಸಭೆ ನಡೆದಿದೆ. ಆ ನಂತರದಲ್ಲಿ ಇದೀಗ ಮತ್ತೊಂದು ಸಭೆಯನ್ನ ಮಾಡಬೇಕು ಅನ್ನುವಂತ ಒಂದು ಡಿಸಿಷನ್ ಕೂಡ ಬಂದಿದ್ದಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆಗೆ ತಯಾರಾಗುವುದಕ್ಕೆ ಬೃಹತ್ ಸಭೆಯನ್ನ ಮಾಡುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಜನವರಿ 17ರಂದು ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನು ಮಾಡುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಈ ಮೂಲಕವಾಗಿ ದಳಪತಿಗಳಿಗೆ ಟಕ್ಕರ್ ಕೊಡೋದಕ್ಕೆ ಕಮಲ ಪಡೆ ಹಾಗಾದ್ರೆ ಮುಂದಾಯ್ತಾ? ಮತ್ತೊಂದೆಡೆ ಮೈತ್ರಿ ಬಗ್ಗೆ ಬಿಜೆಪಿ ಮುಖಂಡರಲ್ಲಿ ಈಗಾಗಲೇ ಅಸಮಾಧಾನ ಮತ್ತಷ್ಟು ಭುಗಿಲೆದ್ದಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ಬೇಡ ಆದ್ರೆ ಎಂಪಿ ಎಂಎಲ್ಎ ಅಲ್ಲಿ ಯಾಕೆ ಅನ್ನುವಂತ ಪ್ರಶ್ನೆ ಇದೆ. ಈಗ ಕಾರ್ಯಕರ್ತರನ್ನ ಗುದ್ದಾಟಕ್ಕೆ ಬಿಟ್ಟು ಎಂಪಿ ಎಂಎಲ್ಎ ಚುನಾವಣೆಯಲ್ಲಿ ಹೊಂದಾಣಿಕೆ ಸರಿನಾ ಅನ್ನುವಂತ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಹಾಗಾಗಿ ದೋಸ್ತಿ ಪಾಳ್ಯದ ಚಟುವಟಿಕೆಗಳು ಇದೀಗ ಮತ್ತಷ್ಟು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮಂಡ್ಯ ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ಇದೀಗ ಮತ್ತಷ್ಟು ಬಿರುಕು ಹೆಚ್ಚಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲುವಿಗೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ಲೋಕಸಭೆ ಚುನಾವಣೆಯ ಸಮಯದಲ್ಲಿ ಒಗ್ಗೂಡಿದಂತಹ ಬಿಜೆಪಿ ಜೆಡಿಎಸ್ ಮೈತ್ರಿ ಇದೀಗ ಮತ್ತೆ ಮುರಿದು ಬೀಳುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಇನ್ನು ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಕೂಡ ಸ್ಥಳೀಯ ಚುನಾವಣೆಗಳಲ್ಲಿ ತಮ್ಮ ಪಕ್ಷ ಬಿಜೆಪಿ ಜೊತೆಗೆ ಮೈತ್ರಿಯಲ್ಲಿ ಸ್ಪರ್ಧಿಸೋದು ಕಷ್ಟ ಅನ್ನುವಂಥ ಒಂದು ಹೇಳಿಕೆಯನ್ನ ಕೂಡ ನೀಡಿದ್ರು. ಹಾಗಾಗಿ ಯಾವಾಗ ಆ ಒಂದು ಹೇಳಿಕೆಯನ್ನ ನೀಡ್ತಾರೆ ಅದಾದ ನಂತರದಲ್ಲಿ ಬಿಜೆಪಿ ಜೊತೆಗಿನ ಮೈತ್ರಿ ತೊರೆಯುವಂತ ಮುನ್ಸೂಚನೆಯನ್ನ ಹಾಗಾದ್ರೆ ದೇವೇಗೌಡರು ಈ ರೀತಿಯಾಗಿ ಏನಾದರೂ ಹೇಳಿಕೆಯನ್ನ ಕೊಟ್ಟಿದ್ರ ಅನ್ನುವಂತ ಚರ್ಚೆಗಳು ಕೂಡ ಆಗ್ತಾ ಇತ್ತು. ಈ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ನಡೆದಂತಹ ಬಿಜೆಪಿಯ ನಂತರದಲ್ಲಿ ಇದೀಗ ಮತ್ತೊಂದು ಸಭೆಯೂ ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ ದೂರವಾಣಿ ಸಂಪರ್ಕದಲ್ಲಿ. ಪ್ರಸನ್ನ, ಮಂಡ್ಯ ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ಇದೀಗ ಮತ್ತಷ್ಟು ಬಿರುಕು ಎದುರಾಗ್ತಾ ಇದೆ. ಅಂದ್ರೆ ಬೆಂಗಳೂರಿನಲ್ಲಿ ನಡೆದ ಸಭೆಯ ನಂತರದಲ್ಲಿ ಮತ್ತೊಂದು ಮಹತ್ವದ ಸಭೆಯನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಈ ದೋಸ್ತಿ ಪಾಳಿದ ಚಟುವಟಿಕೆ ಒಂದ್ ರೀತಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಏನಾಗಬಹುದು? ಹೌದು, ಮಂಡ್ಯದ ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ಮತ್ತಷ್ಟು ಬಿರುಕು ಕೂಡ ಈಗ ಕಂಡಿರುವಂತದ್ದು. ಸ್ಥಳೀಯ ಸಂಸ್ಥೆ ಚುನಾವಣೆ ಘೋಷಣೆಗೂ ಮುನ್ನವೇ ಈಗ ಬಿಕ್ಕಟ್ಟು ಕೂಡ ಎದುರಾಗಿದೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಜೊತೆಗೆ ಮುರಿದು ಬೀಳುವ ಹಂತದಲ್ಲಿ ಈಗ ಆ ಒಂದು ತೆನೆ ಹಾಗೂ ಕಮಲದ ದೋಸ್ತಿ ಇದೆ ಅಂತಾನೆ ಕೂಡ ಹೇಳಲಾಗ್ತಾ ಇದೆ. ಜೆಡಿಎಸ್ಗೆ ಸೆಡ್ಡು ಹೊಡೆಯಲು ಈಗ ಬಿಜೆಪಿ ಬೆಂಗಳೂರಿನಲ್ಲಿ ಏನು ನಡೆದಂತ ಸಭೆಯಲ್ಲಿ ಮತ್ತೊಂದು ಮಹತ್ವದ ನಿರ್ಧಾರವನ್ನ ಕೂಡ ಕೈಗೊಂಡಿದ್ದಾರೆ ಅಂತ ಹೇಳ್ತಾ ಇರುವಂತದ್ದು. ಸ್ಥಳೀಯ ಚುನಾವಣೆಗೆ ಈಗಾಗಲೇ ತಯಾರು ಮಾಡ್ಲಿಕ್ಕೆ ಬೃಹತ್ ಸಭೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಬಿಜೆಪಿಯ ಸ್ವತಂತ್ರ ಸ್ಪರ್ಧೆಗೆ ಈಗಾಗಲೇ ಸಜ್ಜಾಗ್ಲಿಕ್ಕೆ ಮಂಡ್ಯದಲ್ಲಿ ಬೃಹತ್ ಸಭೆಯನ್ನ ಕೂಡ ಆಯೋಜನೆ ಮಾಡಿದ್ದಾರೆ. ಜನವರಿ 17ರಂದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಸಭೆ ಕೂಡ ಜರುಗ್ತಾ ಇರುವಂತದ್ದು. ಆ ಮೂಲಕ ದಳಪತಿಗಳಿಗೆ ಟಕ್ಕರ್ ಕೊಡಲು ಈಗ ಕಮಲ ಪಡೆ ಮುಂದಾಗಿದೆ ಅಂತಾನೆ ಹೇಳಲಾಗ್ತಾ ಇದೆ. ಮತ್ತೊಂದೆಡೆ ಮೈತ್ರಿ ಬಗ್ಗೆ ಬಿಜೆಪಿ ಮುಖಂಡರಲ್ಲಿ ಕೂಡ ಈಗ ಆತಂಕ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಒಂದು ಅಸಮಾಧಾನಕ್ಕೂ ಕೂಡ ಕಾರಣ ಆಗಿದೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ಬೇಡವಾದ್ರೆ ಎಂಪಿ ಎಂಎಲ್ಎಲ್ಲಿ ಏಕೆ ಮೈತ್ರಿ ಎಂಬ ಒಂದು ಮಾತು ಕೂಡ ಈಗ ಕೇಳಿ ಬರ್ತಾ ಇದೆ. ಈಗ ಕಾರ್ಯಕರ್ತರನ್ನ ಗುದ್ದಾಟಕ್ಕೂ ಕೂಡ ಬಿಟ್ಟು ಎಂಪಿ ಎಂಎಲ್ಎಗಳ ಚುನಾವಣೆಯ ಹೊಂದಾಣಿಕೆ ಸರಿಯಾ ಎಂದು ಆ ಪ್ರಶ್ನೆಯನ್ನ ಕೂಡ ಈಗ ದೋಸ್ತಿ ಪಾಳ್ಯದಲ್ಲಿ ಮೂಡ್ತಾ ಇರುವಂತದ್ದು. ತೀವ್ರ ಕುತೂಹಲಕ್ಕೂ ಕೂಡ ಈಗ ದೋಸ್ತಿ ಪಾಳ್ಯ ಚಟುವಟಿಕೆ ಕಾರಣ ಆಗಿದೆ ಅಂತಾನೆ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಈಗ ದೋಸ್ತಿ ಮುರಿಯೋ ಒಂದು ಹಂತಕ್ಕೆ ಕೂಡ ತಲುಪಿದೆ. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ.